ವೆಲ್ಕಮ್ ಟು ಶ್ರೀ ವಿನಾಯಕ ಕಂಪ್ಯೂಟರ್ಸ್ ಅರಸೀಕೆರೆ. ಈ ದಿನ ನಾನು ನಿಮಗೆ ಪವರ್ಫುಲ್ ರಿಮೋಟ್ ಅಸಿಸ್ಟೆನ್ಸ್ ಸಾಫ್ಟ್ವೇರ್ ಎನಿಡೆಸ್ಕ್ ಬಗ್ಗೆ ಹೇಳ್ಕೊಡ್ತೀನಿ. ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ. ಕೆಲವೊಂದು ಸಲ ನಮ್ಮ ಕಂಪ್ಯೂಟರ್ ಸೆಂಟರ್ಸ್ಗೆ ಕೆಲವೊಂದು ಸಿಸ್ಟಮ್ನ ಸಣ್ಣ ಪುಟ್ಟ ರೀಸನ್ಸಿಂದ ತೊಗೊಂಬರ್ತಾರೆ. ಬಟ್ ಎನಿಡೆಸ್ಕಲ್ಲಿ ಆಗುವಂಥದ್ದು ತುಂಬ ಹೆಲ್ಪ್ಫುಲ್ ಆಗುವಂತಹ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ನಾವು ಮಾಡ್ಬೋದು. ಎನಿಡೆಸ್ಕ್ನ ಕಂಟ್ರೋಲ್ ತೊಗೋಬೇಕಾದ್ರೆ ನಮ್ಮ ಸಿಸ್ಟಮಲ್ಲೂ ಸಹ ಎನಿಡೆಸ್ಕ್ ಇರಬೇಕು. ಅದೇ ರೀತಿಯೇ ಕ್ಲೈಂಟ್ ಸಿಸ್ಟಮ್ ಅಂದರೆ ಕಸ್ಟಮರ್ ಸಿಸ್ಟಮಲ್ಲೂ ಸಹ ಎನಿಡೆಸ್ಕ್ ಇರಬೇಕಾಗತ್ತೆ. ನಾನೀಗ ಬೇರೆ ಕಸ್ಟಮರ್ದು ಒಂದು ಎನಿಡೆಸ್ಕ್ ನಂಬರ್ ತೊಗೊಂಡಿದ್ದೀನಿ. ಈಗ ಕನೆಕ್ಟೆಡ್ ಅಂತ ತೋರಿಸಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ನಾನೀಗ ಮಿನಿಮೈಸ್ ಮಾಡ್ತಾ ಇದ್ದೀನಿ. ಈಗ ಆಪ್ರೇಟ್ ಮಾಡ್ತಾ ಇರೋದು ಕಸ್ಟಮರ್ ಸಿಸ್ಟಮ್. ಓಕೆ, ನೋಡಿ ಮೌಸ್ ಪಾಯಿಂಟ್ ನಾನು ತೊಗೊತಾ ಇದ್ದೀನಿ, ಅಬ್ಸರ್ವ್ ಮಾಡ್ಬೋದು. ಕಂಟ್ರೋಲ್ ಪ್ಯಾನಲ್ ಈ ರೀತಿ ಪ್ರತಿಯೊಂದು ಕಡೆ ನಾವು ಕ್ಲಿಕ್ ಮಾಡಿಕೊಂಡು ಕೆಲವೊಂದು ಸಾಫ್ಟ್ವೇರ್ ಇನ್ಸ್ಟಾಲೇಷನ್, ಪ್ರಿಂಟರ್ ಇನ್ಸ್ಟಾಲೇಷನ್, ಸಾಫ್ಟ್ವೇರ್ ಇನ್ಸ್ಟಾಲೇಷನ್ಸ್. ಎಕ್ಸಾಂಪಲ್ ನೋಡಿ, ವರ್ಡ್, ಎಕ್ಸೆಲ್, ಫೋಟೋಶಾಪ್, ಪಿಕಾಸ್ ಆಯ್ತಾ, ಇದೆಲ್ಲ ಇನ್ಸ್ಟಾಲೇಷನ್ ಮಾಡಿಕೊಡ್ಬೋದು. ಬಟ್ ಇಲ್ಲಿ ನಾನು ಕಂಟ್ರೋಲ್ ತೊಗೊಂಡಿರೋದು ಒಂದು ಪ್ರಿಂಟರ್ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆ. ಪ್ರಿಂಟರ್ನ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿದ ನಂತರ ಪೆಂಡಿಂಗ್ ಡಾಕ್ಯುಮೆಂಟ್ಸು ಪ್ರಿಂಟರಲ್ಲಿ ಹಾಗೆ ಉಳ್ಕೊಂಡಿದೆ. ಅದನ್ನು ಸಹ ಯಾವ ರೀತಿ ನಾವು ಎನಿಡೆಸ್ಕ್ ಅಂದರೆ ಇವನ್ ಅದು ಯಾವುದೋ ಹಳ್ಳಿಲಿರ್ತಾರೆ ಅಥವಾ ಬೇರೆ ಇನ್ಯಾವುದೋ ಪ್ಲೇಸಲ್ಲಿ ಇರ್ತಾರೆ, ಸಣ್ಣ ಪುಟ್ಟ ರೀಸನ್ ವರ್ಕ್ ತುಂಬ ಅರ್ಜೆಂಟ್ ಇರುತ್ತೆ, ಕೆಲವು ಟೈಮ್ ಸಿಸ್ಟಮ್ನ ತರೋಕ್ಕಾಗಲ್ಲ. ಆ ಒಂದು ಉದ್ದೇಶದಿಂದ ನಾವೇನು ಮಾಡ್ಬೋದು, ಆನ್ಲೈನ್ ಮುಖಾಂತರ ನಾವಿರೋ ಜಾಗದಲ್ಲೇ ಸಿಸ್ಟಮ್ನ ಕಂಟ್ರೋಲ್ ತೊಗೊಂಡು ನಾನು ನಿಮಗೆ ತೋರಿಸ್ತಾ ಇರುವಂತಹ ಕೆಲವೊಂದು ಸೆಟ್ಟಿಂಗ್ಸ್ ಅಥವಾ ಇನ್ಸ್ಟಾಲೇಷನ್ ಮೆಥಡ್ಸು, ಡೌನ್ಲೋಡ್ ಮೆಥಡ್ಸು, ಈ ಥರದ್ದೆಲ್ಲ ಮ್ಯಾಕ್ಸಿಮಮ್ ಹೆಲ್ಪ್ನ ಎನಿಡೆಸ್ಕಲ್ಲಿ ನಾವು ಕಸ್ಟಮರ್ಸ್ಗೆ ಮಾಡಿಕೊಡ್ಬೋದು. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಪ್ರಿಂಟರ್ಲಿ 2 ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಇದೆ. ಅದೇ ಕ್ಲಿಯರ್ ಆಗ್ತಾಯಿಲ್ಲ. ಏನಕ್ಕೆ ಕ್ಲಿಯರ್ ಆಗ್ತಾಯಿಲ್ಲ? ಅಥವಾ ಕಸ್ಟಮರ್ ಏನಾದರೂ ಕೆಲವೊಂದು ರಾಂಗ್ ಮೆಥಡ್ಸ್ ಮಾಡಿರ್ತಾರೆ, ಈ ಥರದ್ದೆಲ್ಲ ಇರುತ್ತೆ. ಓಕೆ, ರೈಟ್. ಈಗ ಓಕೆ, ನಾನು ಕಂಟ್ರೋಲ್ ಪ್ಯಾನಲ್ ಇದ್ದೀನಿ, ಪ್ರಿಂಟರ್ ಸೆಟ್ಟಿಂಗ್ಸಲ್ಲಿ. ಈ ಪ್ರಿಂಟರ್ಲಿ ಒಂದು ಪ್ರಿಂಟರ್ ಡ್ರೈವರ್ಸ್ ಮಿಸ್ ಮ್ಯಾಚ್ ಆಗಿದೆ ಅಥವಾ USB ಪೋರ್ಟ್ ಮಿಸ್ ಮ್ಯಾಚ್ ಆಗಿರುತ್ತೆ. ಆ ರೀಸನ್ಸಿಂದ ಏನಾಗುತ್ತೆ, ಡಾಕ್ಯುಮೆಂಟ್ಸ್ ಕ್ಯಾನ್ಸಲ್ ಆಗಲ್ಲ ಮತ್ತು ಪ್ರಿಂಟ್ ಅವ್ರಿಗೆ ಕರೆಕ್ಟಾಗಿ ಬರೋದಿಲ್ಲ. ನೋಡಿ, ಎನಿಡೆಸ್ಕ್ ಅನ್ನೋದು ಎಷ್ಟು ಯೂಸ್ಫುಲ್ ಇದೆ. ಈ ಥರ ಎನಿಡೆಸ್ಕ್ ಸುಮಾರಿದೆ. ಇದರಲ್ಲಿ ಪೇಯ್ಡ್ ವರ್ಷನ್ಸ್ ಇದೆ, ಫ್ರೀ ವರ್ಷನ್ಸ್ ಇದೆ. ತುಂಬ ಯೂಸ್ಫುಲ್ ಆಗುವಂಥವ್ರು ಪರ್ಚೇಸ್ ಸಹ ಮಾಡ್ಬೋದು. ಓಕೆ, ನಾನೀಗ ಡಾಕ್ಯುಮೆಂಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ನೋಡ್ತೀನಿ. ಈಗ ಒಂದು ಸಾಫ್ಟ್ವೇರ್ ಅಂದರೆ ಆ ಪರ್ಟಿಕ್ಯುಲರ್ ಪ್ರಿಂಟರ್ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡೋಣ. USB ಪೋರ್ಟ್ ಸೇಮ್ ಇರೋದ್ರಿಂದ ಆ ಸಾಫ್ಟ್ವೇರ್ ಅನ್ಇನ್ಸ್ಟಾಲ್ ಆಗಿದೆ ಅಥವಾ ರಿಮೂವ್ ಆಗಿದೆ. ಹಾಗಾಗಿ ನಮಗೇನಾಗುತ್ತೆ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗೋದಿಲ್ಲ. ಆ USB ಪೋರ್ಟ್ ನಾನು ತೋರಿಸ್ತಾ ಇದ್ದೀನಿ. USB ಪೋರ್ಟ್ನ ನಾವು USB 1, USB 2 ಅನ್ನೋದನ್ನು ಯಾವುದರಿದೆ ಅನ್ನೋದನ್ನು ಫಸ್ಟು ತಿಳ್ಕೋಬೇಕು. ಓಕೆ, ಈ ಲಿಸ್ಟಲ್ಲಿ ಸಹ ಸ್ಟೈಲಿಸ್ ಎಪ್ಸನ್ ಆರ್ 260 ಪ್ರಿಂಟರ್ ನೇಮ್ ಕಾಣಿಸ್ತಾ ಇಲ್ಲ. ನಾನೀಗ ಎಪ್ಸನ್ ವೆಬ್ಸೈಟಿಗೆ ಬಂದಿದ್ದೀನಿ. ಡೌನ್ಲೋಡ್ ಲಿಂಕಲ್ಲಿ ವಿಂಡೋಸ್ ಸಂಬಂಧಪಟ್ಟಿರೋ ವರ್ಷನ್ಸ್ಗೆ ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಡೌನ್ಲೋಡ್ ಆದ ನಂತರ ಮ್ಯಾನ್ಯುಯಲಿ USB ಪೋರ್ಟ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸಾಫ್ಟ್ವೇರ್ ಡೌನ್ಲೋಡ್ ಆಗಿದೆ, ಆಗ್ತಾ ಇದೆ. ಇದನ್ನು ನಾವೀಗ ಕಂಪ್ಲೀಟ್ ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲೇಷನ್ ಮಾಡಬೇಕಾಗತ್ತೆ. ಓಕೆ, ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಇನ್ಸ್ಟಾಲೇಷನ್ ರನ್ ಅಂತ ಕೊಟ್ಟೆ, ಇನ್ಸ್ಟಾಲೇಷನ್ ಆಗ್ತಾ ಇದೆ.
ಓಕೆ, ಇಲ್ಲಿ ಇನ್ಸ್ಟಾಲ್ ಆದಮೇಲೆ ಸೇಮ್ ಎಕ್ಸಿಸ್ಟಿಂಗ್ ಪ್ರಿಂಟರ್ ಇದ್ದಾಗ ಕೆಲವು ಟೈಮಲ್ಲಿ ಎಸ್ಪೆಷಲಿ PVC ಕಾರ್ಡ್ ಪ್ರಿಂಟ್ ಮಾಡೋದು, ಫೋಟೋ ಪ್ರಿಂಟ್ರು, ಒಂದೊಂದು ಪ್ರಿಂಟು ಎರಡೆರಡು ಪ್ರಿಂಟ್ ಇಟ್ಕೊಂಡಿರ್ತಾರೆ ಕ್ವಾಲಿಟಿ ವೈಸ್. ಆವಾಗ ನಮಗೆ ಈ ಥರದ ಇನ್ಸ್ಟಾಲೇಷನ್ ವೆರಿ ಇಂಪಾರ್ಟೆಂಟು. ನಾನೀಗ ಕೆಲವೊಂದು ಸೇಮ್ ಮಾಡೆಲ್ ಇರೋಂಥ ಪ್ರಿಂಟರ್ನ ಪೋರ್ಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ನೀವು ಅಬ್ಸರ್ವ್ ಮಾಡಿ R230 USB ಪೋರ್ಟಲ್ಲಿ ಅಥವಾ USB ಪರ್ಟಿಕ್ಯುಲರ್ ಪೋರ್ಟಲ್ಲಿ ಏನು ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ. ಈಗ ನಾನು ಒಂದು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಪ್ರಿಂಟ್ ಹಾಕೋದಕ್ಕೆ ಅಂತ. ಎಸ್ಪೆಷಲಿ ಇದು PVC ಕಾರ್ಡ್ ಪ್ರಿಂಟಿಂಗ್ ಸೆಟ್ಟಿಂಗ್ಸ್ ಇದೆ. ಬಟ್ ಎನಿಡೆಸ್ಕಲ್ಲಿ ಇಷ್ಟೆಲ್ಲ ಕೆಲಸ ಆಗೋದು ತುಂಬ ಹೆಲ್ಪ್ಫುಲ್ ಇದೆ. ಓಕೆ, ಈ ರೀತಿ ಎನಿಡೆಸ್ಕ್ ಮುಖಾಂತರನೇ ಆ್ಯಸ್ ಇಟ್ ಈಸ್ ನಾವು ನಮ್ಮ ಸಿಸ್ಟಮ್ನ ಇನ್ ಫ್ರಂಟ್ ಆಫ್ಲಿ ಯಾವ ರೀತಿ ನಾವು ಆಪ್ರೇಟ್ ಮಾಡ್ತೀವಿ ಅದೇ ಫೀಲ್ ಆಗುತ್ತೆ. ಡಿಪೆಂಡ್ ಆನ್ ಇಂಟರ್ನೆಟ್ ಸ್ಪೀಡ್. ನಮಗೆ ಇಂಟರ್ನೆಟ್ ಸ್ಪೀಡ್ ಚೆನ್ನಾಗಿದ್ದಷ್ಟು ಸಫಿಷಿಯೆಂಟಾಗಿ ವರ್ಕ್ ಆಗುತ್ತೆ, ಕೆಲಸಗಳು ಫಾಸ್ಟಾಗಿ ಆಗುತ್ತೆ. ಓಕೆ, ಕೆಲವೊಂದು ಸೆಟ್ಟಿಂಗ್ಸ್ ಎಲ್ಲ ಮಾಡಿ ನಾನು ಸೇವ್ ಮಾಡಿಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ರೀತಿಯೇ ನೀವು ನಿಮ್ಮ ಸಣ್ಣ ಪುಟ್ಟ ವರ್ಕ್ಗಳಿದ್ರೆ ಆನ್ಲೈನಲ್ಲಿ ಈ ಥರದ್ದೆಲ್ಲ ಕೆಲಸಗಳನ್ನ ಎನಿಡೆಸ್ಕ್ ಮುಖಾಂತರ ಮಾಡ್ಕೋಬೋದು. ಎಷ್ಟೋ ಟೈಮ್ ಸೇವ್ ಆಗುತ್ತೆ. ಓಕೆ, ಪ್ರಿಂಟ್ ಪ್ರೊಸೆಸಿಂಗ್ ಆಗ್ತಾ ಇದೆ. ಓಕೆ, ಡನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.